ಇನ್ನು ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ ಸಂಸದೆ ಸುಮಲತಾ. ಬಿಜೆಪಿ ಸೇರ್ಪಡೆ ಆಗುವುದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಬಟ್ ಸ್ಪರ್ಧೆಯಿಂದ ಹಿಂದೆ ಸರಿಯುವುದಕ್ಕೆ ಏನಾದರೂ ಮಹತ್ವದ ಕಾರಣ ಇದೆಯಾ? ನಿರ್ಧಾರ ಪ್ರಕಟಕ್ಕೂ ಮುನ್ನ ಬಿಜೆಪಿ ಹೈಕಮಾಂಡ್ ಜೊತೆ ಆದಂತಹ ಮಾತುಕತೆ ಏನು? ಮಹತ್ವದ ಹುದ್ದೆಯನ್ನ ನೀಡುವುದಾಗಿ ನಾಯಕರು ಹಾಗಾದ್ರೆ ಭರವಸೆ ಕೊಟ್ಟಿದ್ದಾರಾ ಸುಮಲತಾ ಅವರಿಗೆ? ಸುಮಲತಾ ಅವರಿಗೆ ಬಿಜೆಪಿ ಹೈಕಮಾಂಡ್ ಕೊಟ್ಟ ಹುದ್ದೆಯ ಭರವಸೆ ಏನು ಹಾಗಾದ್ರೆ? ಈ ಬಗ್ಗೆ ಮಹತ್ವದ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇದೆ. ತಮ್ಮ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ದಾರೆ ಸುಮಲತಾ. ಕೊನೆ ಕ್ಷಣದವರೆಗೂ ಮಂಡ್ಯ ಟಿಕೆಟ್ನ ಬಿಜೆಪಿಗೆ ಉಳಿಸಿಕೊಳ್ಳೋಕೆ ನಾನು ಪ್ರಯತ್ನ ಪಟ್ಟೆ ಅನ್ನುವಂಥ ಮಾತನ್ನು ಹೇಳಿದ್ರು. ಬಟ್ ಅಂತಿಮವಾಗಿ ಮೈತ್ರಿ ಇದ್ದಿದ್ರಿಂದ ಜೆಡಿಎಸ್ನ ಪಾಲಾಯಿತು ಟಿಕೆಟ್. ಎಚ್.ಡಿ. ಕುಮಾರಸ್ವಾಮಿ ಅವರು ಅಖಾಡದಲ್ಲಿದ್ದಾರೆ. ಪಕ್ಷೇತರವಾಗಿ ಸ್ಪರ್ಧೆ ಮಾಡುವುದಕ್ಕೆ ಅವಕಾಶ ಇತ್ತು. ಪರಿಸ್ಥಿತಿ ಪೂರಕ ಆಗದೇ ಇದ್ರೂ ಕೂಡ ಸ್ಪರ್ಧೆ ಮಾಡುವುದಕ್ಕಂತೂ ಅವಕಾಶ ಇತ್ತು. ಅಭಿಮಾನಿಗಳಿಂದ ಒತ್ತಾಯ ಇತ್ತು. ಬಟ್ ಹಾಗೆ ಮಾಡಲಿಲ್ಲ ಸುಮಲತಾ ಅವರು. ಬಿಜೆಪಿಗೆ ಸೇರ್ಪಡೆ ಆಗ್ತೀನಿ ಅನ್ನುವಂಥ ಘೋಷಣೆಯನ್ನ ಮಾಡಿದ್ರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಕಳೆದ ಹಲವು ದಿನಗಳಿಂದ ಅಂದ್ರೆ ಸಂಸದೆ ಸುಮಲತಾ ಅವರು ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿಯುತ್ತಾರೆ ಅನ್ನುವಂಥ ಚರ್ಚೆಗಳು ಆರಂಭ ಆದಾಗಿನಿಂದ ರಾಜ್ಯಸಭಾ ಹುದ್ದೆ ಅಥವಾ ಎಂಎಲ್ಸಿ ಸ್ಥಾನ ಹೀಗೇನಾದ್ರೂ ಅವರಿಗೆ ಆಫರ್ನ ನೀಡಿರಬಹುದು ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಬಟ್ ಅದಕ್ಕೂ ಮೇಲ್ಪಟ್ಟಂಥ ಹುದ್ದೆಯ ಮಾತುಕತೆ ಆಗಿದೆ ಅನ್ನುವಂಥ ಮಾಹಿತಿ. ಡೀಟೇಲ್ಸ್ ನ ಕೊಡಬಹುದಾ ಮಧು? ಖಂಡಿತ ವಿಜಯಶ್ರೀ, 2024ರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಚುನಾವಣಾ ಕಣದಿಂದಲೇ ಹಿಂದಕ್ಕೆ ಸರಿದಿರೋ ಅಂತ ಸುಮಲತಾ ಅಂಬರೀಶ್ ಅವರು ಈಗ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಆದ್ರೆ ಯಾವುದೇ ಷರತ್ತುಗಳು ಇಲ್ವಾ ಅನ್ನೋ ಒಂದು ಪ್ರಶ್ನೆ ಎದುರಾಗುತ್ತೆ. ನೋಡಿ, ಒಂದ್ ಕಡೆ ಈಗಾಗಲೇ ಅವರು ಉನ್ನತ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ. ಜೊತೆಗೆ ತಮ್ಮ ರಾಜಕೀಯ ಭವಿಷ್ಯವನ್ನ ಕೂಡ ಕೇವಲ ಒಂದೇ ಒಂದು ಅವಧಿಯ ಸಂಸತ್ ಸದಸ್ಯರಾಗಿ ಅದನ್ನ ಮೊಟಕುಗೊಳಿಸ್ಕೊಳ್ತಾರೆ ಅನ್ನೋದು ಬಹುತೇಕ ಅನುಮಾನ. ಹೀಗಾಗಿ ತಮ್ಮ ರಾಜಕೀಯ ಜೀವನವನ್ನ ಮುಂದುವರಿಸಬೇಕು ಅನ್ನೋ ಇರಾದೆ ಖುದ್ದು ಸುಮಲತಾ ಅಂಬರೀಶ್ ಅವ್ರಿಗೂ ಕೂಡ ಇದೆ. ಹೀಗಾಗಿಯೇ ಅವರು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇವತ್ತು ದೇಶದಲ್ಲಿ ಕಾಂಗ್ರೆಸ್ಗೆ ಅಂತ ದೊಡ್ಡ ನೆಲೆ ಇಲ್ಲ. ಹೀಗಾಗಿ ನಾನು ಬಿಜೆಪಿಯ ಕಡೆ ವಾಲ್ದ್ರೇನೆ ನನಗೆ ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲವಾಗಿರುತ್ತೆ ಅನ್ನೋದನ್ನ ಅರ್ತಿರೋ ಸುಮಲತಾ ಅಂಬರೀಶ್ ಅವರು ಒಂದಷ್ಟು ಮಾತುಕತೆಯನ್ನು ಈಗಾಗಲೇ ಹೈಕಮಾಂಡ್ ನಾಯಕರ ಹತ್ರ ಮಾತಾಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಅವರು ಲೋಕಸಭಾ ಕ್ಷೇತ್ರವನ್ನ ತ್ಯಾಗ ಮಾಡಿ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದೆ ನೇರವಾಗಿ ತಮ್ಮ ಲೋಕಸಭಾ ಕ್ಷೇತ್ರವನ್ನ ಮೈತ್ರಿ ಅಭ್ಯರ್ಥಿಗೆ ಬಿಟ್ಕೊಡೋದ್ರ ಮೂಲಕ ಏನ್ ಕೊಟ್ಟಿದ್ದಾರೆ, ಅವ್ರಿಗೆ ಒಂದು ರಾಜ್ಯಪಾಲರು ಮಾಡಬಹುದು ಅಥವಾ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡೋ ಅಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಲಾಸ್ಟ್ ಪಾಯಿಂಟ್ ಒಂದು ಆಡ್ ಮಾಡೋದಾದ್ರೆ, ತೆಲಂಗಾಣ ರಾಜ್ಯಪಾಲರಾಗಿ ಸುಮಲತಾ ಅಂಬರೀಶ್ ಅವರು ನೇಮಕ ಆಗ್ತಾರೆ ಅನ್ನೋ ಒಂದಷ್ಟು ಚರ್ಚೆಗಳು ಬಿಜೆಪಿಯ ಹೈಕಮಾಂಡ್ ನಾಯಕರ ಮಟ್ಟದಲ್ಲೇ ಆಗ್ತಾ ಇದೆ. ಒಂದ್ ವೇಳೆ ಅದಾಗ್ಲಿಲ್ಲ ಅಂತ ಹೇಳಿದ್ರೆ ರಾಜ್ಯಸಭಾ ಮೆಂಬರ್ ಅಂತೂ ಅವರಾಗೋದು ಬಹುತೇಕ ನಿಶ್ಚಿತ ಅಂತ ಹೇಳ್ಬಹುದು ವಿದ್ಯಶ್ರೀ. ಥ್ಯಾಂಕ್ ಯು ಮಧುಸೂದನ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.